ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರು ವತಿಯಿಂದ ಸದಸ್ಯತ್ವ ನೋಂದಣಿ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಘಟಕದ ರಚನೆಗಾಗಿ ಕೆವಿಕೆ ಮಂಗಳೂರಿನಲ್ಲಿ ಸಭೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ವಹಿಸಿದ್ರು. ಬಳಿಕ ಮಾತನಾಡಿದ ಇವರು, ಕೃಷಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೃಷಿ ತಂತ್ರಜ್ಞರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಸಂಶೋಧನೆ, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ರೈತರಿಗೆ ಜ್ಞಾನ ಹಂಚಿಕೆಯಲ್ಲಿ ಇಂತಹ ವೃತ್ತಿಪರ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳಿದ್ದಾರೆ. ಕೃಷಿ ಈ ದೇಶದ ಸಂಪತ್ತು, ಕೃಷಿಕ ಅದರ ವಾರಸುದಾರ ಅಲ್ವಾ? ಸೊ ಈ ದೇಶ ಮತ್ತೊಮ್ಮೆ ಸಂಪತ್ತಿನ ಸಾಮ್ರಾಜ್ಯ ಆಗಬೇಕು, ಕೃಷಿ ಸಂಪತ್ತಾಗಿ ಆ ಸಂಪತ್ತಿನ ಸಾಮ್ರಾಜ್ಯ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ಸಂಸ್ಥೆಯ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಸೊ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಅದಕ್ಕೆ ಹೇಳಿದೆ, ಟೆಕ್ನಾಲಜಿಸ್ಟ್ ಅಂತ ಹೆಸರಿಟ್ಕೊಂಡಿದ್ದೀರಲ್ಲ, ಸಂಸ್ಥೆ ಅಂತ ಹೆಸರಿಟ್ಕೊಂಡಿದ್ದೀರಿ. ಸೊ ವಿ ಶುಡ್ ಟೇಕ್ ದಿಸ್ ಚಾಲೆಂಜ್ ಆನ್ ಅಸ್. ನೀವು ಆಲೋಚನೆ ಮಾಡಿ, ಈ 40% ಏನು ಮೈಗ್ರೇಷನ್ ಆಗ್ತಾ ಇದ್ದಾರೆ, ಹೂ ಆರ್ ದೀಸ್ ಪೀಪಲ್? ಹ್ಯೂಮನ್ ರಿಸೋರ್ಸ್ ಬಗ್ಗೆ ಯಾರೋ ಮಾತಾಡಿದ್ರು ಈಗ. ಲುಕ್ ಇಟ್ ದ ಚಾಲೆಂಜ್. ವಾಟ್ ವಿಲ್ ಹ್ಯಾಪನ್ ಟು ಅಗ್ರಿಕಲ್ಚರ್? ವಯಸ್ಸಾದವ್ರು ಖಂಡಿತ ಮೈಗ್ರೇಟ್ ಆಗಲ್ಲ. ಈ 40% ಜನ ಗ್ರಾಮಾಂತರದಿಂದ ಹೊಟ್ಟೆಪಾಡಿಗಾಗಿ ನಗರಗಳಿಗೆ ಬರ್ತಾರೆ ಅಂತ ಹೇಳಿದರೆ, ಗ್ರಾಮಾಂತರದ ಕೃಷಿ ಬದುಕು ಏನಾಗುತ್ತೆ? ಆ 40% ಜನ ಸಿಟಿಗಳಿಗೆ ಬಂದರೆ ಸಿಟಿಯ ಲೈಫ್ ಏನಾಗುತ್ತೆ? ಸೊ ದಟ್ ಇಸ್ ಅ ಬಿಗ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಅಸ್. ಒಬ್ಬರು ಪ್ರೊಫೆಸರ್ ರಾಮ್ ಸುಬ್ರಹ್ಮಣ್ಯಂ ಅಂತೇಳಿ IIT ಪವಾಯ್ನಲ್ಲಿ ಮ್ಯಾಥ್ಸ್ ಪ್ರೊಫೆಸರ್, ಅವ್ರು ಏನು ಹೇಳಿದರು ಅಂತಂದರೆ, ಜಗತ್ತಿನ ಜೀವರಾಶಿಗಳಲ್ಲಿ ಹೋಮೋಸೆಪಿಯನ್ಸ್ ಎಷ್ಟು ಪರ್ಸೆಂಟೇಜ್ ಇರ್ಬೋದು? ಎಷ್ಟಿರ್ಬೋದು ಯತೀಶ್? Not even 1%. Not even 1%. Much less than 1. Not. Yes, sir. ಆದರೆ ಇವತ್ತು ನಾವೆಲ್ಲ ಏನು ಮಾತಾಡ್ತಾ ಇದ್ದೀವಿ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್, ದಿಸ್ ದ್ಯಾಟ್ ಆ್ಯಂಡ್ ವಾಟ್ ನಾಟ್, ಹೂ ಇಸ್ ರೆಸ್ಪಾನ್ಸಿಬಲ್ ಅಂತೆಲ್ಲಾದರೂ ಲೆಕ್ಕ ಹಾಕಿದರೆ ಅದಕ್ಕೆ ತದ್ವಿರುದ್ಧವಾಗಿ 99.99999% ಯಾರು ಮಾಡಿರೋದು? This is where Indian knowledge system comes into play. ಅವರು ಅದನ್ನು ವಿಶ್ಲೇಷಣೆ ಮಾಡ್ತಾ ಏನು ಹೇಳಿದರು ಅಂತಂದರೆ, ಯಾಕೆ ಈ ರೀತಿ ಆಯಿತು, ಏನು ಕಾರಣ ಇರ್ಬೋದು? ಅವ್ರು ಹೇಳ್ತಾರೆ, ನಮ್ಮ ವ್ಯಕ್ತಿತ್ವದಲ್ಲಿರುವಂಥ 2 ನೇಚರ್. ಒಂದು ಮಿತಿಮೀರಿದ ಸ್ವಾರ್ಥ. ಹೋಮೋಸೆಪಿಯನ್ಸನ್ನು ಬಿಟ್ಟರೆ ಬೇರೆ ಯಾವ ಸ್ಪೀಷೀಸ್ ಕೂಡ ಫ್ಯೂಚರ್ ಜನ್ರೇಷನ್ಗೆ ಸ್ಟೋರ್ ಮಾಡಲ್ಲ, ಯಾವುದನ್ನು ಕೂಡ. ಮ್ಯಾಕ್ಸಿಮಮ್ ಒಂದು ಸೀಸನ್ಗೆ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ನಾಟ್ ಬಿಯಾಂಡ್ ದ್ಯಾಟ್. ಸೊ ಮಿತಿ ಮೀರಿದ ಸ್ವಾರ್ಥ. 2ನೇದು ಈ ಪ್ರಕೃತಿಯನ್ನು ಗೆಲ್ಲಬಲ್ಲೆ ಹೇಳುವಂಥ ಅಹಂಕಾರ. ಕೃಷಿಕ ಮತ್ತು ಕೃಷಿ ದೇಶದ ಸಂಪತ್ತು ಅಂತ ಹೇಳಿದೆ ನಾನು. ಅವರನ್ನ ಒಂದು ಗ್ಲೋರಿಫೈ ಮಾಡಿ ಒಂದು ಅತ್ಯಂತ ಪ್ರಮುಖವಾದ ಏನು ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಮಾಡುವಂಥ ವ್ಯಕ್ತಿಗಳು ಅಂತ ಹೇಳಿ ನೀವೆಲ್ಲ ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದೀರಿ, ಯಾಕೆಂದರೆ ಸಂಬಂಧ ಇದೆ. ಯಾವ ಪ್ರಕೃತಿಯನ್ನು ದೇವರು ಅಂತ ಪೂಜೆ ಮಾಡ್ತೀವಿ ಅಂತ ನಮ್ಮ ಸಂಸ್ಕೃತಿ ಇದೆ. ಇವತ್ತು ರೈತ ಆ ಪ್ರಕೃತಿಯನ್ನು ಪ್ರೀತಿಸ್ತಾನ? ನೀವು ಆಲೋಚನೆ ಮಾಡಿ. ನೀವು ರೆಕಮೆಂಡ್ ಮಾಡಿದ ಫರ್ಟಿಲೈಸರ್ ಹಾಕ್ತಾನ? ಜಾಸ್ತಿ ಹಾಕ್ತಾನ? ನೀವು ರೆಕಮೆಂಡ್ ಮಾಡಿದ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್, ವೀಡಿಸೈಡ್ ಅಷ್ಟೇ ಉಪಯೋಗ ಮಾಡ್ಲಿಕ್ಕೆ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾನ? There are great challenges. In fact, I must compliment agriculture universities because ಯಾವುದಾದ್ರೂ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರುವಂಥ ತರಬೇತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಮೋಸ್ಟ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಲ್ಲೇ ಆಗ್ತಿರುವಂಥದ್ದು. ಸೊ ತಾವು ಸಾಂಸ್ಥಿಕವಾಗಿ ಆಲೋಚನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಹುಶಃ ಇದನ್ನು ಇನ್ಸ್ಟಿಟ್ಯೂಷನ್ ಅಂತ ಕರೆದ್ರಿ. ಸೊ ವಿ ವಿಲ್ ಟೇಕ್ ಇಟ್ ಅಪ್. ಆಸ್ ಎಲ್ಡರ್ಸ್ ವಿ ಹ್ಯಾವ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಇನ್ನು ಅರ್ಹ ಫಲಾನುಭವಿಗಳಿಗೆ ಹೆಬ್ಬಾಳ್ ಕ್ಯಾಂಪಸ್ನಲ್ಲಿ ಅಭಿವೃದ್ಧಿಪಡಿಸಿದ ತ್ವರಿತ ಬೆಳವಣಿಗೆಯ ಕೋಳಿ ಮರಿಗಳನ್ನು ವಿತರಿಸಲಾಯಿತು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಘಟಕದ ನೂತನ ಆಡಳಿತ ಸಮಿತಿಯ ಸದಸ್ಯರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರಿನ ಅಧ್ಯಕ್ಷರಾದ ಡಾ AB ಪಾಟೀಲ್ ಗೌರವಿಸಿದ್ದಾರೆ. ಇದೇ ಸಂದರ್ಭ ಪ್ರಶಸ್ತಿ ಪತ್ರಗಳನ್ನು ಹಸ್ತಾಂತರಿಸಲಾಯಿತು.
ಇನ್ನು ಈ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಕೃಷಿ ಮಹಾವಿದ್ಯಾಲಯ ಮೂಡಬಿದ್ರೆ ಡೀನ್ ಡಾಕ್ಟರ್ ವಾಸುದೇವನ್, ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಇಬ್ರಾಹಿಂ ದೊಡ್ಡಮನಿ, ಪಶುವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ, ಕೃಷಿಕ ಸಮಾಜದ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಸಂಪತ್ ಸಾಮ್ರಾಜ್ಯ, ಮಂಗಳೂರು ಡೀನ್ ಡಾಕ್ಟರ್ ಆಂಜನೇಯಪ್ಪ, ವಿಕೆ ಶೆಟ್ಟಿ, ಫುಡ್ ಚೈನ್ ಕ್ಯಾಂಪೇನ್ ಇದರ ಸಂಸ್ಥಾಪಕರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಯುವ ಅಧ್ಯಕ್ಷರಾದ ಯತೀಶ್ ತುಕಾರಾಂ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಘಟಕದ ನೂತನ ಆಡಳಿತ ಸಮಿತಿಯ ಸದಸ್ಯರುಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.